ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೂಮ್ನ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂತ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಅದ್ರದ್ದು ಕಂಟಿನ್ಯೂ ಇಲ್ಲಿ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಹೇಳ್ತಾ ಇದ್ದೆ. ಹಾಗೇನೆ ಈ ಬುಕ್ಸ್ ಎಲ್ಲ ಸೆಕೆಂಡ್ ಸ್ಟ್ಯಾಂಡರ್ಡು, ಥರ್ಡ್ ಸ್ಟ್ಯಾಂಡರ್ಡ್ದೆಲ್ಲ ಸ್ವಲ್ಪ ಪೇಜಸ್ ಮಿಕ್ಕಿರುತ್ತಲ್ಲ, ಅದನ್ನೆಲ್ಲ ನಾನು ಬೈಂಡಿಂಗ್ ಮಾಡಿಸೋದ ಅಂತ ಇಟ್ಕೊಂಡಿದ್ದೆ. ಆದರೆ ಬುಕ್ಸ್ ಎಲ್ಲ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಬೈಂಡಿಂಗ್ ಮಾಡಿಸೋದ ಅನ್ನೋಷ್ಟರಲ್ಲಿ ನಮ್ಮ ರಿಯಾನು ಆರ್ಯಾನು ಸೇರಿಕೊಂಡು ಮಿಕ್ಕಿರುತ್ತಲ್ಲ ಪೇಜಸ್ಸು, ಅದರಲ್ಲೆಲ್ಲ ಡ್ರಾಯಿಂಗ್ಗಳು ಅದು ಇದು ಬರ್ದು ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಈ ಪೇಜಸ್ನೆಲ್ಲ ಏನು ಮಾಡೋದ, ಯಾವ ಶಾಪ್ಗೆ ಕೊಟ್ಟು ಬೈಂಡಿಂಗ್ ಮಾಡಿಸೋದ ಅನ್ನೋಷ್ಟರಲ್ಲೇ ಫುಲ್ಲು ವೇಸ್ಟ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಮನೆ ಹತ್ರ ಪೇಪರ್ ಅಂತ ಕರ್ಕೊಂಡು ಬರ್ತಾರೆ ನೋಡಿ, ಅವರಿಗೆ ಕೊಟ್ಬಿಡೋದ ಅಂತ ಇದು ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಇದ್ರ ಜೊತೆಗೆ ಹೋಗಿ ಸೆಂಟ್ರಲ್ಲಿ ಬಿರಿಯಾನಿನೂ ಕೂಡ ಮಾಡಿ ಇಟ್ಟಿರೋದ್ರಿಂದ ಮಕ್ಕಳಿಗೆಲ್ಲ ಫಸ್ಟ್ ಹಾಕ್ಕೊಟ್ಬಿಟ್ಟೆ. ಅವರು ಊಟ ಮಾಡಿಕೊಂಡ್ರು. ಇದಾದಮೇಲೆ ನಾನು ಸ್ಟ್ಯಾಂಡು ಕ್ಲೀನ್ ಮಾಡ್ಕೊಡೋದ. ಸ್ಟ್ಯಾಂಡ್ ಮೇಲೆ ತುಂಬ ಏನೇನೋ ಹಾಕ್ಬಿಟ್ಟಿದ್ದು ಬ್ಯಾಗೆಲ್ಲ ಅದ್ರ ಮೇಲೆ ಸಿಗಿಸ್ಬಿಟ್ಟಿದ್ದು, ಅದನ್ನೆಲ್ಲ ತೆಗ್ದು ಅಲ್ಲಿ ಕೂಡ ಕರ್ಟನ್ಸ್ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಟವಲ್ಸ್ ಎಲ್ಲ ಒರೆಸ್ತಾರೆ, ಅಲ್ಲಲ್ಲೇ ಇಟ್ಬಿಡ್ತಾರೆ ಮಕ್ಕಳು. ಒದ್ದೆಲೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರ ಮೇಲೆ ಒಣಗಾಕ್ತಾ ಇದ್ದೀನಿ. ಇಲ್ಲಿರೋ ಬಟ್ಟೆನೆಲ್ಲ ತೆಗೆದು ಮಂಚದ ಮೇಲೆ ಹಾಕ್ಕೊಂಡಿದ್ದೀನಿ. ಲಾಸ್ಟಲ್ಲಿ ಮಡಚಿ ಬೀರೋಲಿ ಇಡಬೇಕು. ಈಗ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಯಾವಾಗ ಎತ್ತಿಡ್ತೀನೋ ಅನಿಸ್ಬಿಟ್ಟಿತ್ತು. ಮಾಮ ಬಂದು ಸಾಕು ಮಾಡಿದ್ದು, ಬಂದು ಕೂತ್ಕೋ, ಇದೇನು ಮಾಡ್ತಾನೆ ಇರ್ತೀಯ ನೀನು ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ಯಾಕೀಗ ತೆಗಿಯೋಕೆ ಹೋದೆ, ಈಗ ಚೆನ್ನಾಗೇ ಇತ್ತಲ್ಲ ಅಂದರು. ನಾನೇನು ಮಾಡಿದೆ, ಇಲ್ಲ ಮಮ್ಮ ಅವರೆಲ್ಲ ಸಾಮಾನು ಇಟ್ಟಿದ್ರಲ್ವ, ಆ ಬೆಡ್ಶೀಟ್ ಹಾಕಿದ್ರಲ್ಲ ಮಂಚದ ಮೇಲೆ, ಅದನ್ನು ತೆಗ್ದೇ ಇರಲಿಲ್ಲ. ಈಗ ಬೆಡ್ಶೀಟ್ ಚೇಂಜ್ ಮಾಡಬೇಕಂದ್ರೆ ಹಂಗೆ ಮಾಡೋಕ್ಕಾಗಲ್ಲ, ಎಲ್ಲನೂ ಕ್ಲೀನ್ ಮಾಡಬೇಕಾಗುತ್ತಲ್ಲ ಅಂದ್ಬಿಟ್ಟು ಅದನ್ನು ಮಾಡೋಕ್ಕೆ ಹೋಗಿ ಈಗ ಫುಲ್ಲು ಎಲ್ಲ ಕೆಲಸನೂ ತಲೆ ಮೇಲೆ ಹಾಕೊಂಡ್ಬಿಟ್ಟೆ. ಸರಿ ರೂಮ್ನೇ ಕ್ಲೀನ್ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ. ಈ ರೂಮ್ನ ಮಾತ್ರ ಎಷ್ಟು ಸರಿ ಕ್ಲೀನ್ ಮಾಡಿದ್ರೂ ಇನ್ನೂ ಈಗ ಕ್ಲೀನ್ ಮಾಡಿದ್ದೀನಲ್ವ, ಇನ್ನೊಂದು ಸರಿನೂ ಮಾಡಬೇಕು, ಆ ರೀತಿ ಆಗ್ಬಿಟ್ಟಿರುತ್ತೆ. ಮಕ್ಕಳು ಅದು ಇದು ಏನಾದ್ರು ತೆಗಿತಾನೆ ಇರ್ತಾರೆ, ನಾನು ಚೇಂಜ್ ಮಾಡ್ತಾನೆ ಇರ್ತೀನಿ. ನನಗೆ ಈ ಡೈಲಿ ರೊಟೀನ್ ಥರ ಆಗ್ಬಿಟ್ಟೈತೆ ಕ್ಲೀನಿಂಗ್ ಕೆಲಸನೂ ಅಷ್ಟೇ. ನಮ್ಮನೇಲಿರೋ ಡೈನಿಂಗ್ ಟೇಬಲ್ ಬಂದು ಶಿವಾಜಿನಗರಲ್ಲಿ ತೊಗೊಂಡಿದ್ದು ನಾನು 7,500ಕ್ಕೆ. ಆಯಿತು, ಒಂದು 15 ವರ್ಷ ಆಗಿದೆ. ಅದೇ ರೀತಿ ಯಾವುದಾದ್ರೂ ಮನೆಗೆ ಹೋದರೆ ನಾವು ಎಲ್ಲ ಮನೆಗೂ ಶಿಫ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಈ ನೆಟ್ಗಳು ಹಾಕಿ ಬಿಚ್ಕೊಳ್ಳೋಂಗೆ ಹಾಕ್ಕೊಳ್ಳೋಂಗೆ ಆ ಥರ ತಗೊಂಡಿರೋದು ನಾನು. ಅದೇ ರೀತಿ ನನ್ನ ತಂಗಿನೂ ತಗೊಂಡ್ಳು. ಅವಳದು ಡೈನಿಂಗ್ ಟೇಬಲ್ ಕೂಡ 6 ಚೇರೆ, ಆದರೆ ಅವ್ರದ್ದು ಸ್ವಲ್ಪ ಚಿಕ್ಕದು ಸೈಜ್ ಬರುತ್ತೆ ಟೇಬಲು. ಅದರಿಂದ ನಾನೇನು ಮಾಡಿದೆ, ಇಲ್ಲಿ ನಮ್ಮ ಮನೇಲಿ ಪ್ಲೇಸ್ ಇಲ್ಲ ಅಲ್ವಾ, ನಮ್ಮ ಡೈನಿಂಗ್ ಟೇಬಲು ತುಂಬ ಜಾಗ ಹಿಡ್ಬಿಟ್ಟಿದೆ ಅಂತ ಅದನ್ನು ಹಾಕ್ಕೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತೆ, ಚಿಕ್ಕದಾಗಿ ಕಾಣಿಸ್ತಾ ಇದೆಯಲ್ಲ ಅಂದ್ಬಿಟ್ಟು ತಗೊಂಡೆ. ಹಾಗೆಯೇ ನಮ್ಮ ಮಕ್ಕಳಿಗೆ ರೀಡಿಂಗ್ ಟೇಬಲ್ ಕೂಡ ಬರೆಯೋಕ್ಕೆಲ್ಲ ಆಗುತ್ತೆ ಅಂತ ಅಂದ್ಕೊಂಡೆ. ನೋಡಿದ್ರೆ 3 ಚೇರೆ ಚೆನ್ನಾಗಿರೋದು, ಇನ್ನು ಮಿಕ್ಕಿದ್ದೆಲ್ಲ ಸೀಟ್ ಕೂತ್ಕೋತೀವಲ್ಲ ಅದು ಸ್ವಲ್ಪ ಬಿಚ್ಚೋಗಿದೆ. ಅದಕ್ಕೆ ನೆಟ್ಟೆಲ್ಲ ತರಿಸಿ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಒಂದು ಚೇರು ಫುಲ್ಲಾಗಿ ಹೋಗ್ಬಿಟ್ಟಿತ್ತು. ಅದನ್ನು ಗುಜ್ರಿಗೆ ಹಾಕ್ಬಿಡ್ತೀನಿ ಅಂತ ಇದ್ಲು. ಅದಕ್ಕೆ ನಾನಂದೆ ಸ್ವಲ್ಪ ದಿನ ನಾನು ಇಟ್ಕೋತೀನಿ, ಆಮೇಲೆ ಈ ಕ್ರಿಸ್ಮಸ್ ಟೈಮಲ್ಲಿ ನಾವು ದೇವ್ರು ಕೂರಿಸ್ತೀವಲ್ಲ, ಅದರಿಂದ ಅದನ್ನ ಇಡೋಕ್ಕೆ ಆಗುತ್ತೆ ಅಲ್ಲ ಈ ಟೇಬಲ್ಲು ಅಂತ ಇಸ್ಕೊಂಡೆ. ಯಾಕಂದರೆ ಅಂಗಡೀಲಿ ಒಂದು ಟೇಬಲ್ ತಗೊಳಕ್ಕೇನೆ ತುಂಬ ಬೆಲೆ ಹೇಳ್ತಾರೆ. ಅದರಿಂದ ಸರಿ ಇದನ್ನು ಇಟ್ಕೊಳ್ಳೋದ ಅಂತ ಇಟ್ಕೊಂಡೆ. ನೋಡಿದ್ರೆ ಪ್ಲೇಸೇ ಇಲ್ಲ ನಮ್ಮ ಮನೇಲಿ. ಅದರಿಂದ ಕಾಟ್ ಮೇಲೆ ಫುಲ್ ಕ್ಲೀನ್ ಮಾಡಿ ಅದ್ರ ಮೇಲೆ ಸೈಡಲ್ಲಿ ಎಲ್ಲ ಚೇರ್ಸ್ನೂ ಇಟ್ಟಿದ್ದೀನಿ. ಈಗ ಯೂಸ್ ಮಾಡ್ತಾ ಇರೋದು ಬಂದು ಒಂದು 3 ಚೇರ್ ಅಷ್ಟೇ ಯೂಸ್ ಮಾಡ್ತಾ ಇರೋದು ನಾನು. ಮಿಕ್ಕಿರೋ ಚೇರ್ಸ್ ಎಲ್ಲ ನಾನು ಈ ಮಂಚ ಈಗ ಕ್ಲೀನ್ ಮಾಡಿದ್ನಲ್ಲ ಅದ್ರ ಮೇಲೇ ಇಡ್ತೀನಿ. ಈಗ ಸೈಡಲ್ಲಿ ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಪ್ಲೇಸ್ ಕಡಿಮೆ ಇರೋದ್ರಿಂದ. ಈಗ ಕ್ಲೀನ್ ಮಾಡಬೇಕಾದ್ರೇ ಇಡೋಕ್ಕೆ ಜಾಗ ಇಲ್ಲದೆ ಇಟ್ಟು ಆಮೇಲೆ ಕ್ಲೀನ್ ಮಾಡಿ ಈಗ ತೆಗೆದು ಅದ್ರ ಮೇಲೆ ಇಟ್ಬಿಟ್ಟಿದ್ದೀನಿ. ಒಂದ್ರ ಮೇಲೆ ಒಂದು ಚೇರ್ ಇಡೋದ್ರಿಂದ ಪ್ಲೇಸು ಸ್ವಲ್ಪ ಜಾಸ್ತಿ ಆಗುತ್ತೆ. ಈಗ ಕ್ಲೀನ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಈ ರೀತಿ 2 ಮಂತ್ಸ್ಗಾದರೂ ನಾವು ಫುಲ್ಲು ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗೇನೆ ಮಕ್ಕಳು ಕೂಡ ಗೋಡೆ ಮೇಲೆಲ್ಲ ಬರ್ದ್ಬಿಟ್ಟಿದ್ರು, ಅದನ್ನೆಲ್ಲ ಎಷ್ಟಾಗುತ್ತೋ ಅಷ್ಟು ಒರೆಸ್ಕೊಂಡಿದ್ದೀನಿ. ಈ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಟ್ಟಿದ್ದಾರಲ್ಲ ಓನರು, ಅದ್ರ ಕೆಳಗಡೆ ಬೇಡದೆ ಇರೋ ಬುಕ್ಸ್ನೆಲ್ಲ ತೆಗೆದು ಆ ಬ್ಯಾಗಲ್ಲಿ ಹಾಕಿಟ್ಬಿಟ್ಟೆ ಅಲ್ವಾ ಕೊಟ್ಬಿಡೋದ ಅಂತ. ಈಗ ಬೇಕಾಗಿರೋ ಬುಕ್ ಮಾತ್ರ ಅಲ್ಲಿ ಇಟ್ಟಿದ್ದೀನಿ. ಹಾಗೇನೆ ಇಲ್ಲಿ ಸೈಡ್ ಟೇಬಲ್ ಆಗಿ ಒಂದು ಚೇರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಚೇರು ಚೆನ್ನಾಗಿ ಕಾಣಿಸ್ಲಿ ಅಂತ ಒಂದು ಬಟ್ಟೆನ ಮುಚ್ಚಿದ್ದೀನಿ ಫ್ರೆಂಡ್ಸ್. ಹಾಗೇನೆ ಫ್ಲವರ್ಸ್ ಎಲ್ಲ ಚೇಂಜ್ ಮಾಡಿ, ನಾನು ಮಾಡಿರೋ ಫ್ಲವರ್ಸ್ನ ಬಿಸಾಕೋಕ್ಕೆ ಮನಸ್ಸು ಬರಲಿಲ್ಲ. ತುಂಬ ಕೊಳೆ ಆಗಿರೋದನ್ನ ಮಾತ್ರ ತೆಗ್ದಾಕ್ಬಿಟ್ಟೆ. ಸ್ವಲ್ಪ ಚೆನ್ನಾಗಿರೋದನ್ನೆಲ್ಲ ಈ ಫ್ಲವರ್ಸಲ್ಲೇ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಹಾಗೆಯೇ ಇಲ್ಲಿ 3 ವಾಲ್ ಹ್ಯಾಂಗಿಂಗ್ ಥರ ಒಂದು ಪೇಪರಲ್ಲಿ ಪೇಂಟಿಂಗ್ ಮಾಡಿದ್ದೀನಲ್ಲ, ಅದು ನಂದು DIYನೇ ನಾನೇ ಮಾಡಿರೋದು. ಇಲ್ಲಿ ಬಂದು ನನ್ನ ಮಕ್ಕಳದು ಆಟ ಸಾಮಾನು ಫುಲ್ಲು ಕೆಳಗಡೆ ಇಟ್ಟಿದ್ದೀನಿ.
ಮೇಲೆ ಬಂದು ಸ್ಕೂಲ್ ಬ್ಯಾಗ್ಸು, ಲಂಚ್ ಬ್ಯಾಗ್ಸು, ನಾನು ಆಚೆ ಯೂಸ್ ಮಾಡೋ ಬ್ಯಾಗು ಇದನ್ನೆಲ್ಲ ಈ ಸೈಡಲ್ಲಿ ಇಟ್ಟೆ. ಇಲ್ಲಿ ಬಂದು ನಾವೇನಾದರೂ ಮೇಕಪ್ ಮಾಡ್ಕೋಬೇಕು, ಎಲ್ಲಾದರೂ ಹೋಗ್ಬೇಕು ಅಂದರೆ ರೆಡಿ ಆಗಬೇಕಾದ್ರೆ ಅದ್ರ ಮೇಲೆಲ್ಲ ಇಟ್ಕೊಂಡು, ಚಿಕ್ಕ ಕನ್ನಡಿ ಇದೆಯಲ್ಲ ಅದರಲ್ಲಿ ಇಟ್ಕೊಂಡು ನಾನೆಲ್ಲ ಮಾಡ್ಕೋತಾ ಇರ್ತೀನಿ. ತಿರ್ಗಾ ಎತ್ತಿಡೋಕ್ಕೆ ಸರಿಯಾಗಿದೆ ಆ ಟೇಬಲು. ಇದು ನಮ್ಮ ಯಜಮಾನ್ರು ಮಾಡಿರೋ ಟೇಬಲೇ. ಸ್ವಲ್ಪ ಶೇಕ್ ಆಗುತ್ತೆ, ಅದು ಚೆನ್ನಾಗಿ ಗಟ್ಟಿಯಾಗಿ ಮಾಡಿಲ್ಲ ನಮ್ಮ ಯಜಮಾನ್ರು. ಇನ್ನೊಂದು ಸರಿ ಕ್ಲೀನಾಗಿ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಅದರಲ್ಲಿ ಕೂಡ ನಮ್ಮ ಯಜಮಾನ್ರು ಎಲೆಕ್ಟ್ರಿಷಿಯನ್ ಐಟಮ್ಸೇ ಇಟ್ಕೊಂಡಿದ್ದಾರೆ. ಇದೆಲ್ಲ ಆದಮೇಲೆ ಬಟ್ಟೆಗಳೆಲ್ಲ ಫಸ್ಟು ನೆನ್ನೆ ಒಗ್ದಿರೋದು ಬೇರೆ ಇತ್ತಲ್ವ, ಆವಾಗಲೇ ಸ್ಟಾರ್ಟಿಂಗ್ ಕ್ಲೀನ್ ಮಾಡಬೇಕಾದ್ರೆ ಅದನ್ನೆಲ್ಲ ತಗೊಂಡೋಗಿ ಹಾಲಲ್ಲಿ ಹಾಕಿದ್ದೆ. ಈಗ ಸ್ಟ್ಯಾಂಡಲ್ಲಿ ತೆಗ್ದಿರೋದನ್ನೆಲ್ಲ ಇಲ್ಲಿ ಹಾಕ್ಕೊಂಡೆ. ಈಗ ಅದನ್ನೆಲ್ಲ ಒಟ್ಟಿಗೆ ಮಡ್ಚಿಡೋದ ಅಂತ ಇಡ್ತಾ ಇದ್ದೀನಿ. ಹಾಲಲ್ಲಿ ತಗೊಂಡೋಗಿ ಸುಮಾರು ಬಟ್ಟೆ ಇಟ್ಟಿದ್ನಲ್ವ, ಅದನ್ನೆಲ್ಲ ನಮ್ಮ ಮಾಮ ಮಡ್ಚಿ ಇಟ್ಬಿಟ್ಟಿದ್ರು. ಅದನ್ನು ತಗೊಂಡು ಬಂದು ಇಲ್ಲೇ ಇಡ್ತಾ ಇದ್ದಾರೆ. ಸಾಕು ತೆಗ್ದು ಸೈಡ್ಗೆ ಇಟ್ಬಿಡು, ಆಮೇಲೆ ಎತ್ತಿಟ್ಕೊಳ್ಳೋದ, ನಾಳೆ ಕೂಡ ಎಲ್ಲ ಟೈಮ್ ಇರುತ್ತಲ್ವ, ಬೇಡ ಎತ್ತಿಡುವಂತೆ ಬಿಡು ಅಂತ ಇದ್ರು. ನಾನಂದೆ ಈಗ ಇಲ್ಲಿ ಇಟ್ಟರೆ ನಾನು ಬಂದು ಅಲ್ಲಿ ಕೂತ್ಬಿಡ್ತೀನಿ, ಆದರೆ ಈ ಮಕ್ಕಳು ಏನು ಮಾಡ್ತಾರೆ ಇದನ್ನೆಲ್ಲ ಎಳ್ದಾಕ್ಬಿಡ್ತಾರೆ, ಅದರಿಂದ ನಾನು ಎತ್ತಿಟ್ಬಿಡ್ತೀನಿ ಮಮ್ಮ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಈಗ ಕೈ ನೋವು ಕಾಲು ನೋವು ಅಂದರೆ ಅದು ಆಗೋದಿಲ್ಲ, ಆಮೇಲೆ ಅಂದರೆ ಈ ಕೆಲಸ ಮಾಡಿರೋದನ್ನು ಕೆಡಿಸ್ಬಿಡ್ತಾರೆ ಮಕ್ಕಳು. ಅದರಿಂದ ಈಗ ಮಡ್ಚಿರೋದನ್ನೆಲ್ಲ ತೆಗೆದು ಬೀರಲ್ಲಿ ಇಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ. ಹಾಗೆಯೇ ಈ ವಿಡಿಯೋನ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.